ಇದ್ದಕ್ಕಿದ್ದಂಗೆ ಮೈಸೂರಿಗೆ ಹೊರಟ್ಬಿಟ್ಟಲ್ಲ ಮರಯ್ಯ. ಊಟ ಮಾಡ್ಕೊಂಡಾದ್ರೂ ಹೊರಡೋ. ಅಮ್ಮ ಮೈಸೂರಿಗೆ ಹೋಗ್ಲೇಬೇಕು ಕಣೆ ಅಮ್ಮ. ಒಂದು ಕ್ಲೈಂಟ್ ಇಂದು ಗಾಡಿ ಎಲ್ಲ ರಿಪೇರಿ ಆಗಿ ಮೈಸೂರಿಗೆ ತಲುಪಿಸಬೇಕು. ಅದಕ್ಕೆ ಸಾವುಕಾರರು ನನಗೇನೆ ಗಾಡಿ ತಗೊಂಡೋಗಿ ಡೆಲಿವರಿ ಕೊಡು ಅಂತ ಹೇಳಿದ್ದಾರೆ. ಒಂದು ಕೆಲಸ ಮಾಡ್ತೀನಿ, ಹೋಗ್ತಾ ಅವ್ರ ಕಾರನ್ನು ತಗೊಂಡೋಗಿ ಡ್ರೈವ್ ಮಾಡ್ಕೊಂಡು ಕೊಟ್ಬಿಟ್ಟು ಬರ್ತಾ ಟ್ರೈನು ಇಲ್ಲ ಬಸ್ ಹತ್ಕೊಂಡು ವಾಪಸ್ ಮನೆಗೆ ಬಂದ್ಬಿಡ್ತೀನಿ ಕಣೆ ಅಮ್ಮ. ಮನೆ ಕಡೆ ಹುಷಾರು. ಅಮ್ಮನಿ ಮಾವ, ಹಾಗಾದ್ರೆ ಮೈಸೂರಿಂದ ಬರ್ತಾ ನನಗೆ ಆಮೇಲೆ ನನ್ನ ತಮ್ಮಂಗೆ ಪುಟಾಣಿ ಪಾಪುಗೆ ಏನಾದ್ರೂ ಗಿಫ್ಟ್ ತಗೋ ಬನ್ನಿ. ಸರಿ ಆಯ್ತು. ಹೆಂಗೋ ಇಲ್ಲಿಂದ ಮೈಸೂರಿಗೆ ಹೋಗ್ತಿದ್ದೀನಲ್ಲ, ಬರ್ತಾ ಏನಾದ್ರೂ ಕಡಿಮೆ ರೇಟಿಗೆಲ್ಲ ಗಿಫ್ಟ್ ಸಿಕ್ಕಿದ್ರೆ ಎಲ್ಲರಿಗೂ ಒಂದೊಂದು ಗಿಫ್ಟ್ ಎತ್ಕೊ ಬರ್ತೀನಿ ಬಿಡಿ. ಸಾವುಕಾರರು ಹೆಂಗೋ ಊಟಕ್ಕೆ ಖರ್ಚಿಗೆ ಅಂತೆಲ್ಲ ಎಕ್ಸ್ಟ್ರಾ ದುಡ್ಡು ಕೊಡ್ತಿದ್ದಾರೆ. ಹಂಗೆ ಒಂಚೂರು ಡೀಸೆಲ್ ದುಡ್ಡನ್ನು ಉಳಿಸಿ ಮಕ್ಕಳುಗಳಿಗೆ ಗಿಫ್ಟ್ ತರ್ತೀನಿ. ತಮ್ಮನಿ, ಮಕ್ಳಿಗೆ ಗಿಫ್ಟಿನ ಕತೆ ಅಲ್ಲಿರ್ಲಿ ಕಣಪ್ಪ. ಹೊಟ್ಟೆ ತುಂಬ ಸಿಕ್ತಲ್ಲಿ ಹೋಟ್ಲಿಗೆ ಹೋಗ್ಬಿಟ್ಟು ಹೊಟ್ಟೆ ತುಂಬ ಊಟ ಮಾಡ್ಕೊಬಿಡು. ನೀನೊಂದು ಸ್ವಲ್ಪ ಮುಂಚೆ ಹೇಳಿದ್ರೆ ಒಂದು ಸ್ವಲ್ಪ ಚಪಾತಿ ಪಲ್ಯ ಏನಾದರೂ ಮಾಡಿ ತುಂಬಿಸ್ಕೊಡ್ತಿದ್ದೆ, ಚಟ್ನಿ ಪುಡಿ ಎಲ್ಲನೂ. ನೀನು ಸಡನ್ನಾಗಿ ಬಂದು ಹೊರಡಬೇಕು ಅಂತಿದೆಯಲ್ಲ, ಹುಷಾರಾಗಿ ಹೋಗ್ಬಾ, ಹೊಟ್ಟೆ ತುಂಬ ಊಟ ಮಾಡ್ಕ. ಸರಿ ಕಣಮ್ಮ, ಆಯ್ತು. ನಾನು ಹೋಗಿ ಬರ್ತೀನಿ, ಲೇಟ್ ಆಗ್ತಿದೆ. ಇಲ್ಲಿಂದ ಸ್ಕೂಟಿಲಿ ಹೋಗ್ಬಿಟ್ಟು ಅಲ್ಲಿ ಕಂಪ್ನಿ ಹತ್ರ ಸ್ಕೂಟಿ ನಿಲ್ಲಿಸಿ ಅಲ್ಲಿಂದ ಕಾರಲ್ಲಿ ಹೋಗ್ತೀನಿ. ಬರ್ತಾ ನನಗೂ ಏನಾದರೂ ಗಿಫ್ಟ್ ತಗೋ ಬನ್ನಿ ಆಯ್ತಾ? ಬರೀ ಮಕ್ಕಳಿಗೆ ತರಬಾರ್ದು, ನನಗೂ ತನ್ನಿ ಮರಿಬೇಡಿ. ಆಯ್ತು ಕಣೆ ಪಿಂಕಿ, ನಿಂಗೂ ಏನಾದರೂ ಗಿಫ್ಟ್ ತಗೋ ಬರ್ತೀನಿ ಆಯ್ತಾ? ಹೋಗಿ ಬರ್ತೀನಿ, ಹುಷಾರ ಮನೆ ಕಡೆ. ಹೋಗಿ ಬರ್ತೀನಿ. ಆಯ್ತಾ ಮಣಿ ಮಾವ? ನಡೀರಿ ಎಲ್ಲ ಒಳಗಡೆ. ನಂತೂ ಒಳಗಡೆ ಬರಲ್ಲ. ತಮ್ಮನಿ ಮಾವ ಬರೋವರೆಗೂ ಇಲ್ಲೇ ಕುತ್ಕೊಂಡು ಕಾಯ್ತೀನಿ. ನಾನು ಅಷ್ಟೇ, ಇಲ್ಲೇ ಕುತ್ಕೊಂಡು ಬಾಗ್ಲಲ್ಲೇ ಕಾಯ್ತೀನಿ. ನಮ್ಮ ಅಪ್ಪ ನಂಗೋಸ್ಕರ ಗಿಫ್ಟ್ ತರುತ್ತೆ. ಏನಾರು ಮಾಡ್ಕೊಳ್ಳಿ, ಸ್ವಲ್ಪ ಹೊತ್ತು ಕೂರ್ತೀರಾ, ಆಮೇಲೆ ಒಳಗಡೆ ಊಟಕ್ಕೆ ಬರ್ತೀರಾ, ನನಗೆ ಗೊತ್ತು. ನಡೀರಿ. ಸ್ವಲ್ಪ ಸಮಯದ ನಂತರ. ಈಶಾ, ಚುಪ್ಪಿ, ಯಾಕ್ರು ಹಿಂಗೆ ಬಾಗ್ಲಲ್ಲಿ ಕೂತಿದ್ದೀರಾ? ತಮಣಿ ಹೋಗಿ 2-3 ಗಂಟೆ ಆಯ್ತು, ಆದ್ರೂ ಇಲ್ಲಿ ಹಿಂಗೆ ಕಾಯ್ಕೊಂಡು ಕೂತಿರಲ್ಲ. ತಮಣಿ ಬರೋದು ನಾಳೆ ಬೆಳಗ್ಗಿನ ಜಾವ ಆಗುತ್ತೆ. ವಾಪಸ್ ಕಾರ್ ಕೊಟ್ಟು ಅವ್ನು ಟ್ರೈನು ಇಲ್ಲ ಬಸ್ ಹಿಡಿದು ವಾಪಸ್ ಬರಕ್ಕೆ ಎಷ್ಟೊತ್ತಾಗುತ್ತೆ ಗೊತ್ತಾ? ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಇಲ್ಲೇ ಬಾಗ್ಲಲ್ಲಿ ಕಾಯ್ಕೊಂಡು ನಿಂತಿರಲ್ಲ. ನಡೀರಿ ಒಳಗಡೆ, ಆರಾಮಾಗಿರಿ. ಫೋನ್ ಮಾಡಿ ಕೇಳ್ತಾ ಇರಿ ತಮಣಿ ಮಾವ ಎಲ್ಲಿದೆಯಾ ಅಂತ. ಗಿರೀಶ, ನಿಮ್ಮ ಅಪ್ಪಂಗೆ ಅವಾಗ ಫೋನ್ ಮಾಡಿ ಕೇಳೋ ಬಂದ ಅಂತ. ಆಮೇಲೆ ಗೊತ್ತಾಗುತ್ತೆ. ಬರೋ ಸುರಿಗೆ ಇಲ್ಲಿ ಬಾಗ್ಲ ಹತ್ರ ಕೂತ್ರಾಗುತ್ತೆ. ನೀವು ನೋಡಿದ್ರೆ ಈಗಲೇ ಕೂತ್ಕೊಂಡಿದ್ದೀರಾ. ಅಜ್ಜಿ, ನಾವು ತಮ್ಮನಿ ಮಾಮಂಗೋಸ್ಕರ ವೇಟ್ ಮಾಡೇ ಮಾಡ್ತೀವಿ. ತಮ್ಮನಿ ಮಾವ ಬಂದ್ಮೇಲೆ ಆ ಗಿಫ್ಟ್ ಎಲ್ಲಾದ್ರೂ ಲಾವಿಶ್ ನೋಡ್ದ ಅಂದ್ರೆ ನಮಗೆ ಯಾವ ಗಿಫ್ಟ್ ಕೊಡಲ್ಲ, ಎಲ್ಲ ಅವನೇ ಯೂಸ್ ಮಾಡ್ಬಿಡ್ತಾನೆ. ಅವನ ದೊಡ್ಡ ತಲಾಟೆ ಆಗಿದಾನ್ ಗೊತ್ತಾ? ಅದಕ್ಕೆ ನಾವು ಇಲ್ಲೇ ಕಾಯ್ಕೊಂಡು ಕೂತ್ಕೊಂತೀವಿ ಅಜ್ಜಿ. ಲಾವಿಶ್ ಇಸ್ಕಂತಾನೆ ಅಂತನಾ? ಸರಿ, ಹಂಗಾರ ಆಯ್ತು, ಇಲ್ಲೇ ಕಾಯ್ಕೊಂಡು ಕೂತೀರಿ. ಇನ್ನೇನು ಕತ್ಲೆ ಆಗ್ಬಿಡುತ್ತೆ. ಆಮೇಲೆ ನರಿನೋ ನಾಯಿನೋ ಬಂದು ನಿಮ್ಮನ್ನ ತಿನ್ಕೊಂಡು ಕಚ್ಕೊಂಡು ಹಾಕೊಂಡು ಹೋಗುತ್ತೆ, ನೋಡ್ತೀರಿ. ಬೇಕಾದ್ರೆ ಬನ್ನಿ ಒಳಗಡೆ, ಇಲ್ಲಾಂದ್ರೆ ಇಲ್ಲೇ ಕೂತ್ಕೊಳ್ಳಿ. ಏನು ನರಿ ಬರುತ್ತಾ? ನರಿ ಬಂದ್ರೆ ನಮ್ಗೆಲ್ಲ ಕಚ್ಚಾಕ್ಬಿಡುತ್ತೆ. ನಿಮಿಷ, ಇಲ್ಲಿ ಕೂತ್ಕೊಂಡಿದ್ರೆ ಡೇಂಜರಸ್ ಕಣ. ನಡಿಯೋ ಒಳಗಡೆ ಹೋಗಿ ಹಾಲಲ್ಲೇ ಕೂತ್ಕೊಂಡು ವೇಟ್ ಮಾಡೋಣ. ಒಳಗಡೆ ಹೋಗೋಣ. ಅಯ್ಯೋ ದೇವ್ರೆ, ನರಿ ಅಂತ ಕೂಡಲೇ ಹೆದರ್ಕೊಂಡು ಓಡೋದ್ವು ಒಳಗಡೆ. ಅಯ್ಯೋ ದೇವ್ರೆ, ಇವುಗಳಿಗೆ ಏನ್ ಬಂದಿತ್ರ ಹೊತ್ತು? ರಾತ್ರಿ ಇಲ್ಲೇ ಬಿತ್ಕೊಂಡಿದ್ದಾವೆ ತಮ್ಮನಿಗೋಸ್ಕರ ವೇಟ್ ಮಾಡ್ಕೊಂಡು. ಗಿರೀಶ, ಚುಪ್ಪಿ, ಎದ್ದಾಳ್ರು. ಅಜ್ಜಿ, ಅಜ್ಜಿ, ತಮ್ಮನಿ ಮಾವ ಬಂದ ಆಯ್ತಾ? ಎಲ್ಲಿ ತಮ್ಮನಿ ಮಾವ? ಗಿರೀಶ ಎದ್ದೋಳು, ತಮ್ಮನಿ ಮಾವ ಬಂದ್ರು ಅನ್ಸುತ್ತೆ. ಎಲ್ಲಿ ನಮ್ಮಪ್ಪ? ಎಲ್ಲಿ ಗಿಫ್ಟ್? ಎಲ್ಲಿ? ಅಯ್ಯೋ, ನಿಮ್ಮಿಬ್ರಿಗೇನೋ ತಲೆ ಕೆಟ್ಟಿದೆ. ಬರೀ ಗಿಫ್ಟು ಅಂತ ಇರ್ತೀರಾ. ಸುಮ್ಮನೆ ಕುತ್ಕೊಳ್ಳಿ. ಸ್ವಲ್ಪ ಹೋಗಿ ಹಲ್ಲಿಚ್ಕೊಂಡು ಮಕ್ಕಳಿಗೆ ತೊಳ್ಕೊಂಡು ಶಾಲೆಗೆ ಹೋಗೋದು ಕಲ್ತ್ಕೊಳ್ಳಿ. ಅಯ್ಯೋ ತಮಣಿ, ಇನ್ನು ಬಂದೇ ಇಲ್ಲ. ಗಿಫ್ಟು ಅಂತೀರಾ ಹಂಗೆಯ. ಅಮ್ಮ, ಏನು ಇದು? ಬೆಳಗ್ಗೆನೆ ಇವರಿಬ್ಬರಿಗೂ ಗ್ರಾಚಾರ ಬಿಡಿಸ್ತಿದೀಯಾ? ನಮ್ಮಪ್ಪ ಬಂದ್ಬಿಡ್ತು. ನಮ್ಮಪ್ಪ ಬಂದ್ಬಿಡ್ತು. ಗಿಫ್ಟ್ ಅಂತು. ಅಯ್ಯೋ ತಮಣಿ, ನೋಡ ಮರಯ್ಯ ಈ ಹುಡುಗರ ಕತೆನ. ನಿನ್ನೆ ರಾತ್ರಿ ಮಲಗಿಲ್ಲ ಕಣ, ಹೊರಗಡೆ ಕೂತಿದ್ರು. ಒಳಗಡೆ ನಡೀರ ಮಕ್ಕಳ, ಈ ನರಿಗಿರಿ ಬಂದು ತಿನ್ಬಿಡ್ತಾವ ನಿಮ್ಮನ್ನ ಅಂತ ಹೇಳಿದ್ಕೆ ನೋಡಿಲಿ ಹಾಲಲ್ಲಿ ಬಂದು ಕೂತ್ಕೊಂಡಿದ್ದಾವೆ. ಇಲ್ಲೇ ನೆಲದ ಮೇಲೆ ನಿದ್ದೆ ಮಾಡ್ಕೊಂಡು ಎದ್ದಿರೋದು. ನಿನ್ಗೋಸ್ಕರ ಕಾಯ್ತಾ ಕೂತಿದವ್ ಕಣ. ನೀನ್ ಏನಾದ್ರು ಗಿಫ್ಟ್ ತರ್ತೀಯಾ ಅಂತ. ತಂದಿದೀಯಾ ತಾನೇ ಗಿಫ್ಟ? ತಮ್ಮನಿ ಮಾವ, ನಮಗೆ ಗಿಫ್ಟ್ ತಂದಿದೀಯಾ ತಾನೇ? ಅಯ್ಯೋ, ರಾತ್ರಿ ನಿದ್ದೆ ಮಾಡ್ದಲೆ ಇಲ್ಲೇ ಹಾಲಲ್ಲಿ ಕುತ್ಕೊಂಡು ಕಾದಿದ್ದೀರಾ. ಮೈಸೂರೇನ್ ಪಕ್ಕ ದೂರೇನ್ರು? ಎಷ್ಟು ದೂರ ಹೋಗ್ಬೇಕು? 400-500 ಕಿಲೋಮೀಟರ್ ಹೋಗ್ಬಿಟ್ಟು ಬರ್ಬೇಕು. ಹೋಗ್ ಬರೋದೇನ್ ಹಂಗೆ ಆಗತ್ತಾ? ಫಸ್ಟ್ ಕಾರ್ ತಗೊಂಡೋಗಿ ಕ್ಲೈಂಟಿಗೆ ಕಾರನ್ನ ಕೊಟ್ಟು ಟ್ರೈನ್ ಹಿಡಿದು ಟ್ರೈನ್ ಟಿಕೆಟ್ ತಗೊಂಡು ಕುತ್ಕೊಂಡು ನಾನು ಇಲ್ಲಿವರೆಗೂ ಬಂದಿರೋದು, ರಾತ್ರಿ ಎಲ್ಲ ನಿದ್ದೆ ಮಾಡ್ಕೊಂಡು. ನೀವಿಬ್ರು ಯಾಕೆ ಈ ತರ ರಾತ್ರಿ ಇಡೀ ಕಾಯ್ಕೊಂಡು ಕೂತಿದ್ರಿ? ತಮ್ಮನಿ ಮಾವ ಗಿಫ್ಟ್ ತಂದಿದೆ. ಲಾವಿಶ್ ಪುಟಾಣಿ, ಯಾರಿಗೆ ತರ್ಲಿಲ್ಲ ಅಂದ್ರು ನಿನಗಂತೂ ಗಿಫ್ಟ್ ಒಂದು ತಿನ್ನಿಕೊಂಡು ಬಂಗಾರ. ನಿನಗೆ ತಂದಿದ್ದೀನಿ ಆಯ್ತಾ? ನಿಂಗೊಂದು ಗಿಫ್ಟ್
ಇವಾಗ ಇಸ್ಕೊಳಕ್ ಹೋದ್ರೆ ತುಂಬಾ ಕಿರಿಚ್ತಾನೆ ಕೂಗ್ತಾನೆ ಕಣೋ ತಮಣಿ. ಸ್ವಲ್ಪ ಹೊತ್ತಾದ್ಮೇಲೆ ನಾನೇ ಹೇಗಾದ್ರೂ ಮಾಡಿ ಇಸ್ಕೊಡ್ತೀನಿ. ಸರಿ ಪುಟ್ಟಿ ಅಕ್ಕ, ಆಯ್ತು. ತಮ್ಮನಿ, ನನ್ ಗಿಫ್ಟ್ ಎಲ್ಲಿ? ಪಿಂಕಿ ಇಲ್ಲೇ ಬಂದ ನೋಡು, ನಾನು ನಿನಗೋಸ್ಕರನು ಗಿಫ್ಟ್ ತಂದೀನಿ. ತಗೋ, ಮನೆ ವರ್ಷ ತಗೋ ಬಂದೀನಿ ಕಣೆ. ಏನು ಗಿಫ್ಟ್ ಏನಾದ್ರೂ ತಗೋಬಾರ ಅಂದ್ರೆ ಮನೆ ವರ್ಷ ತಂದಿದ್ಯಾ ತಮ್ಮನಿ? ನನಗೋಸ್ಕರ ವಾಚ್, ಸರನೋ, ಓಲೆನೋ, ಹೊಸ ಬಟ್ಟೆನ ತಗೋ ಬರ್ತೀಯಾ ಅಂತ ನಾನು ಅನ್ಕೊಂಡ್ರೆ ಮನೆ ವರ್ಷ ತಗೋ ಬಂದಿದ್ಯಲ್ಲ. ಹೋಗಿ ಹೋಗಿ ಮನೆ ವರ್ಷದ ನೀನ್ ನನ್ನ ತಲೆಗೆ ಸಿಗಿಸ್ಕೊಂಡೋಡಾಗ್ಲಾ, ಕಿವಿಗೆ ಸಿಗಿಸ್ಕೊಂಡೋಡಾಗ್ಲಾ? ಅದಾ ಪಿಂಕಿ, ನೀನು ಕಷ್ಟಪಟ್ಟು ಬಗ್ಗಿ ಸೊಂಟ ನೋವು ಮಾಡ್ಕೊಂಡು ಮನೆ ಒರೆಸ್ತೀಯಲ್ಲೇ, ಅದಕ್ಕೆ ನಿಂತ್ಕೊಂಡೆ ಮನೆ ಒರೆಸ್ಲಿ ಅಂದ್ಬಿಟ್ಟು ನಾನು ಈ ಮಾಪ್ ತಂದೀನಿ ಕಣೆ. ಇದ್ರಲ್ಲಿ ನಿನ್ ಕೈಯಲ್ಲಿ ನೀರು ಮಾಡ್ಕೊಳ್ಳೋದು ಬೇಡ, ಹಿಂಡದು ಬೇಡ. ಇಲ್ಲಿ ಬಕೆಟ್ ಅಲ್ಲಿ 2 ಪೋರ್ಷನ್ ಇರುತ್ತೆ, ಒಂದ್ರಲ್ಲಿ ನೀರ್ ಎಜ್ಜೋದು, ಒಂದ್ರಲ್ಲಿ ಡ್ರೈ ಮಾಡೋದು. ಇದನ್ನ ನಾನಲ್ಲಿ ಮೈಸೂರಲ್ಲಿ ನೋಡ್ದೆ, ನಿನಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ತಂದೆ ಕಣೆ. ನಿನಗೆ ಸಹಾಯ ಆಗ್ಲಿ ಅಂತಾನೆ ತಂದಿರೋದು. ಅವ್ರದ್ದೇನೋ ಕಿತ್ತಾಟ. ನಡಿಯಮ್ಮ ಪುಟ್ಟಿ, ನಾವು ಒಳಗಡೆ ಹೋಗೋಣ, ಕೆಲ್ಸಿದಾವೆ. ಪಿಂಕಿ, ಕೋಪ ಮಾಡ್ಕೊಂಬೇಡ ಕಣೆ. ನೋಡು ನೋಡು, ಕೋಪದಲ್ಲೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೀಯಾ. ಬರೀ ಮನೆ ವರ್ಷ ತಂದಿಲ್ಲ ಕಣೆ, ಅಮ್ಮ ಆ ಕಡೆ ಹೋದ್ರು ಅಲ್ವಾ, ನಾನು ನಿನ್ಗೋಸ್ಕರ ಏನೋ ಗಿಫ್ಟ್ ತಂದೀನಿ. ನಡಿ ಒಳಗಡೆ ಕೊಡ್ತೀನಿ. ನಿನ್ಗೋಸ್ಕರ ಡಾರ್ಕ್ ಚಾಕ್ಲೇಟ್ ತಂದೀನಿ ಕಣೆ. ಅಷ್ಟೇ ಅಲ್ಲ, ನಿನ್ಗೋಸ್ಕರ 2 ನೈಟಿನೂ ತಂದೀನಿ, ತೋರಿಸ್ತೀನಿ ನಡಿ. ಹೌದಾ, ಸರಿ, ನಾನು ತುಂಬಾ ಕೋಪ ಮಾಡ್ಕೊಂಡ್ಬಿಟ್ಟೆ. ಬನ್ನಿ ಮರಿ ಮನೆ ವರ್ಷ ತಂದಿದೀಯಾ ಅಂತ. ನಡಿ ತಮ್ಮನಿ, ಚಾಕ್ಲೇಟ್ ತಿಂತೀನಿ, ಆಮೇಲೆ ನೈಟಿ ಹೇಗಿದೆ ಅಂತ ತೋರ್ಸು. ಬಾ ಒಳಗಡೆ ಹೋಗೋಣ. ತಮಣಿ ಮಾಮ ತಂದಿರೋ ಗಿಫ್ಟ್ ಸೂಪರ್ ಅಲ್ವೇನೋ? ಇದನ್ನೇ ಹಾಕೊಂಡು ಹೋಗ್ತೀನಿ ಸ್ಕೂಲಿಗೆ ನಾನು. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ ತಮಣಿ ಮಾಮ ಮೈಸೂರಿಗೆ ಹೋಗಿ ನಮ್ಗೆಲ್ಲ ಎಷ್ಟೊಂದು ಗಿಫ್ಟ್ ತಂದಿದೆ ಅಂತ. ಸೂಪರ್ ಆಗಿದೆ ಅಲ್ವಾ? ಗಿಫ್ಟ್ ಎಲ್ಲ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.